ಅಂಜನಾದ್ರಿಯ ಬೆಟ್ಟದಲ್ಲಿ ಕೂಡ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಆಂಜನೇಯನ ಜನ್ಮಸ್ಥಳ ಎಂದು ಪ್ರಸಿದ್ಧಿಯನ್ನ ಪಡೆದಿರುವಂತಹ ಅಂಜನಾದ್ರಿ ಬೆಟ್ಟ, ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ಸಂಭ್ರಮ ನಡೀತಾ ಇದೆ. ಜನಾರ್ದನ ರೆಡ್ಡಿ ಕುಟುಂಬದಿಂದ ಆಂಜನೇಯನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ನಿಮಿತ್ತ ಇತ್ತ ಅಂಜನಾದ್ರಿ ಬೆಟ್ಟದಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಆಂಜನೇಯನ ಬೆಟ್ಟದಲ್ಲಿ ಸಂಭ್ರಮ ಮನೆ ಮಾಡಿರುವಂತದ್ದು. ಹನುಮಂತನ ಜನ್ಮಸ್ಥಳವೆಂದೇ ಪ್ರತೀತಿಯನ್ನ ಪಡೆದಿರುವಂತಹ ಅಂಜನಾದ್ರಿ ಬೆಟ್ಟದಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಅಭಿವೃದ್ಧಿ ಇರ್ಬೋದು, ರಾಜಕೀಯ ಇರ್ಬೋದು, ಮತ್ತೆ ಇನ್ನಿತರೆ ಏನಾದರೂ ಪ್ಲಾನ್ ಇದೆಯಾ ಸರ್? ನೋಡಿ, ಖಂಡಿತವಾಗ್ಲೂ ಕೂಡ ನಾನು ಇವತ್ತು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿರೋದು, ಆ ಭಗವಂತನಲ್ಲಿ ನಾನು ಸಂಕಲ್ಪ ಮಾಡಿಕೊಂಡಿರೋದು, ಇವತ್ತು ಲೋಕ ಕಲ್ಯಾಣಕ್ಕೋಸ್ಕರ ಇವತ್ತು ನನ್ನನ್ನು ಆ ಭಗವಂತ ಎಲ್ಲ ರೀತಿಯಲ್ಲಿ ಆರೋಗ್ಯ, ಆಯುಷ್, ಎಲ್ಲ ಐಶ್ವರ್ಯ ಎಲ್ಲ ಕೊಡೋದ್ರ ಮೂಲಕ ಬಡ ಜನರಿಗೆ, ಇಡೀ ನಮ್ಮ ಕನ್ನಡ ನಾಡಿನ ಜನರಿಗೆ, ವಿಶೇಷವಾಗಿ ಯಾರ್ಯಾರು ನಿರ್ಗತಿಕರು ನಿಸ್ಸಹಾಯಕರಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಸಹಾಯ ಚಾಚೋದಕ್ಕೆ ಎಲ್ಲ ರೀತಿ ನನಗೆ ಶಕ್ತಿಯನ್ನು ಕೊಟ್ಟು ಲೋಕ ಕಲ್ಯಾಣಕ್ಕೋಸ್ಕರನೇ ನನ್ನ ಉಳಿದಿರುವಂಥ ಬದುಕನ್ನು ನಾನು ಮಾಡೋದಕ್ಕೆ ಆ ಹನುಮಂತ ಮತ್ತು ರಾಮ ನನಗೆ ಆಶೀರ್ವಾದ ಮಾಡಬೇಕಂತೇಳಿ ನಾನು ಸಂಕಲ್ಪ ಮಾಡಿಕೊಂಡಿದ್ದೇನೆ. ಸರ್, ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗುವ ಮುಖಾಂತರ ಅಯೋಧ್ಯೆ ಒಂದು ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಆ ಥರ ಅಂಜನಾದ್ರಿ ಆಗೋದು ಯಾವಾಗ ಸರ್? ನಾನು ತಮಗೆಲ್ಲ ಮೊದಲೇ ಹೇಳಿದೆ, ನಾನು ಸುಮಾರು ಒಂದು ವರ್ಷದ ಪೂರ್ವದಲ್ಲೇ ಚುನಾವಣಾ ರಾಜಕೀಯಕ್ಕೆ ಸಂಬಂಧ ಇಲ್ಲದ ಹಾಗೇನೆ ಈ ಪುಣ್ಯಕ್ಷೇತ್ರ, ಯಾಕೆಂದರೆ ಸಾಕ್ಷಾತ್ ಬ್ರಹ್ಮದೇವರು ಅವರ ಲಿಖಿತದಲ್ಲೇ ಕಲಿಯುಗದಲ್ಲಿ ಇವತ್ತು ನಡೆದಾಡುವಂಥ ನಮ್ಮ ನಡುವೆ ಇರುವಂಥ ಭಗವಂತ ಅಂದರೆ ಅದು ಹನುಮಂತ. ಹಾಗಾಗಿ ಇವತ್ತು ಆ ಹನುಮದೇವರ ಒಂದು ಅಭಿವೃದ್ಧಿ, ಅಂಜನಾದ್ರಿ ಅಭಿವೃದ್ಧಿ ಅಂದರೆ ತಿರುಪತಿ ಯಾವ ರೀತಿಯಲ್ಲಿ ಇವತ್ತು ಇಡೀ ವಿಶ್ವಕ್ಕೆ ಹಿಂದೂಗಳಿಗೆ ಒಂದು ಪುಣ್ಯಕ್ಷೇತ್ರವಾಗಿ ಪರಿವರ್ತನೆ ಆಗಿದೆ, ಇವತ್ತು ಅಯೋಧ್ಯೆ ಇವತ್ತು ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಯಾವ ರೀತಿ ಆಗಿ ಇಡೀ ವಿಶ್ವದ ಗಮನ ಸೆಳೆದಿದ್ದೇನೋ ಅದೇ ರೀತಿಯಲ್ಲಿ ಬ್ರಹ್ಮದೇವರ ಆಶೀರ್ವಾದಂತೆ ಇವತ್ತೇನು ಹನುಮಂತ ಇಡೀ ಕಲಿಯುಗದ ಪ್ರತ್ಯಕ್ಷ ದೈವ ಅಂತೇಳಿ ಏನು ನಾವು ಭಾವಿಸ್ತಾ ಇದ್ದೀವೋ ತಾನಾಗಿ ಅಭಿವೃದ್ಧಿ ಆಗಿಬಿಟ್ಟು ಬರೋ ದಿನಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಹಕಾರದೊಂದಿಗೆ ನಾನು ಖಂಡಿತವಾಗ್ಲೂ ಕೂಡ ಈ ಪ್ರಾಂತ್ಯವನ್ನು, ಅಂಜನಾದ್ರಿ ಒಂದು ಸುತ್ತಮುತ್ತಲಿನ ಕಿಷ್ಕಿಂಧ ಭಾಗವನ್ನು ಇಡೀ ವಿಶ್ವದ ಗಮನ ಸೆಳೆಯುವಂಥ ಮಟ್ಟಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಆ ಭಗವಂತನ ಆಶೀರ್ವಾದನೇ ನನಗೆ ಖಂಡಿತ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸರ್, ಇವಾಗ ತಾನೇ ಮಾತಾಡ್ತಾ ಹೇಳಿದ್ರಿ, ಇಲ್ಲಿಂದ ನಾವು ಟ್ರೈನ್ ಬುಕ್ ಮಾಡಿಕೊಂಡು ಜನರನ್ನು ಅಯೋಧ್ಯೆಗೆ ಕರ್ಕೊಂಡು ಹೋಗುವಂಥ ಒಂದು ಪ್ಲ್ಯಾನ್ ಇದೆ ಅಂತ, ಆ ವಿಚಾರ ಏನು ಹೇಳ್ತೀರಿ? ಇವತ್ತು 48 ದಿವಸಗಳಿಗೆ ರಾಮನ ಪ್ರತಿಷ್ಠಾಪನೆ ಇವತ್ತೇನಾಗಿದೆ, ಇವತ್ತಿಂದ 48 ದಿವಸಗಳ ಕಾಲ ಒಂದು ಮಂಡಲ ಪೂಜೆ ಅಂತ ನಡೆಯುತ್ತೆ. ಹಾಗಾಗಿ 45ನೇ ದಿವಸಕ್ಕೆ